ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ಪರಿಶುದ್ಧ ದಿನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರತ್ಯೇಕವಾಗಿ 2023 ಕೊನೆಯ ದಿನ, ಕೊನೆಯ ಭಾನುವಾರ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ಕಳೆದ ಒಂದೊಂದು ದಿನಗಳನ್ನು ನಾವು ಅವಲೋಕಿಸುವಾಗ ದೇವರ ಸಂರಕ್ಷಣೆಯನ್ನು, ದೇವರ ಪರಿಪಾಲನೆಯನ್ನು ನಾವು ಅನುಭವಿಸಿರುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಕೃತಜ್ಞತೆಯಿಂದ ದೇವರು ಮಾಡಿದಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತಾ ಭಾವದಿಂದ ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಬನ್ನಿ, ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನಾದ ದೇವರನ್ನು ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸುವ, ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯ ಜಾವದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಶ್ರೇಷ್ಠವಾದ ಸಮಯಕ್ಕಾಗಿ ಸ್ತೋತ್ರ. ಯೇಸುವೆ, ಈ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ಕರ್ತನೇ ನೀನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆ ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಕೃತಜ್ಞತೆಯ ಆರಾಧನೆಯಾಗಿ, ಕೃತಜ್ಞತೆಯ ಸ್ತೋತ್ರವಾಗಿ ಸಲ್ಲಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೇಸುವೆ, ಈ ವರ್ಷದ ಕೊನೆ ಭಾನುವಾರದ ಕೊನೆಯ ದಿನಕ್ಕೆ ನಾವು ಸೇರಿ ಬಂದಿದ್ದೇವೆ. ಹೌದು ಸ್ವಾಮಿ, ನಿಮ್ಮ ಎಲ್ಲ ಪ್ರೀತಿಗಾಗಿ, ಕರುಣೆಗಾಗಿ ಮತದಾವರ್ತಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತಾ ನಿಮ್ಮ ಸಾನ್ನಿಧ್ಯವನ್ನು ಬೇಡುತ್ತಾ ನಿಮ್ಮ ಸನ್ನಿಧಾನದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಮರ್ಪಿಸುವಂಥವರಾಗಿದ್ದೇವೆ. ನಮ್ಮ ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇಲೆ. ಮತದಾವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. 2023 ಈ ಭಾನುವಾರ ಮತದಾವರ್ತಿ ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂತಹ ಅವಕಾಶಕ್ಕಾಗಿ ಸ್ತೋತ್ರ. ನಾನು ನೆನೆಸ್ತೇನೆ, ಜನವರಿ ತಿಂಗಳಿನ ಪ್ರಾರಂಭ ಭಾನುವಾರದಿಂದ ಪ್ರತಿಯೊಂದು ಭಾನುವಾರವೂ ತಪ್ಪದೆ ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವುದಕ್ಕೆ ದೇವರು ಸಂದರ್ಭವನ್ನು ಕೊಟ್ಟ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬನ್ನಿ, ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ನಾವು ದೇವರನ್ನು ಆರಾಧಿಸುವ, ದೇವರ ನಾಮವನ್ನು ಮಹಿಮೆಪಡಿಸುವ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ಕಾರಣ, ಕಳೆದ 365 ದಿವಸ ದೇವರು ನಮ್ಮನ್ನು ಕಾಪಾಡಿರುವಾಗ ಈ ಮುಂಜಾನೆಯಲ್ಲಿ ಈ ಯೇಸುವಿನ ನಾಮವನ್ನು ನಾವು ಹಾಡಿ ಅರಸುವ. ಬನ್ನಿ, ದೇವರನ್ನು ಆರಾಧಿಸುವ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ಪಾಪ
ಪಾಪವ ಕ್ಷಮಿಸಿ ಬಿಡಿಸುವ ನಾಮ, ಪಾಪಿಗೆ ನಿತ್ಯ ಜೀವದ ನಾಮ. ಪಾಪವ ಕ್ಷಮಿಸಿ ಬಿಡಿಸುವ ನಾಮ, ಪಾಪಿಗೆ ನಿತ್ಯ ಜೀವದ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರೆಲ್ಲ ನಾಮ ದಿವ್ಯ ನಾಮ. ಪರಿಮಳ ತೈಲ ಯೇಸುವಿನ ನಾಮ, ಭೂಪರದಲ್ಲಿ ಸುವಾಸನೆ ನಾಮ. ಪರಿಮಳ ತೈಲ ಯೇಸುವಿನ ನಾಮ, ಭೂಪರದಲ್ಲಿ ಸುವಾಸನೆ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರೆಲ್ಲ ನಾಮ ದಿವ್ಯ ನಾಮ. ರೋಗಿಗೆ ಸೌಖ್ಯ ಯೇಸುವಿನ ನಾಮ, ಲೋಕಕ್ಕೆ ಬೆಳಕು ಪ್ರಕಾಶದ ನಾಮ. ರೋಗಿಗೆ ಸೌಖ್ಯ ಯೇಸುವಿನ ನಾಮ, ಲೋಕಕ್ಕೆ ಬೆಳಕು ಪ್ರಕಾಶದ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರೆಲ್ಲ ನಾಮ ದಿವ್ಯ ನಾಮ. ನಿನ್ನೆ ಇವತ್ತೆಂದು ಸ್ಥಿರವಾದ ನಾಮ, ನಂಬುವವರ ಕೈ ಬಿಡದಂತ ನಾಮ. ನಿನ್ನೆ ಇವತ್ತೆಂದು ಸ್ಥಿರವಾದ ನಾಮ, ನಂಬುವವರ ಕೈ ಬಿಡದಂತ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರೆಲ್ಲ ನಾಮ ದಿವ್ಯ ನಾಮ. ಸೈತಾನಂತುಳಿದು ಜಯಿಸಿದ ನಾಮ, ಸ್ತುತಿಗನ ಮಹಿಮೆ ಹೊಂದಿದ ನಾಮ. ಸೈತಾನಂತುಳಿದು ಜಯಿಸಿದ ನಾಮ, ಸ್ತುತಿಗನ ಮಹಿಮೆ ಹೊಂದಿದ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರೆಲ್ಲ ನಾಮ ದಿವ್ಯ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರೆಲ್ಲ ನಾಮ ದಿವ್ಯ ನಾಮ. ಹಲ್ಲೆಲೂಯಾ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ಪರಿಮಳ ತೈಲ ಯೇಸುವಿನ ನಾಮ, ಭೂಪರ ಲೋಕದಲ್ಲಿ ಸುವಾಸನೆ ನಾಮ. ರೋಗಿಗೆ ಸೌಖ್ಯ ಯೇಸುವಿನ ನಾಮ, ಲೋಕಕ್ಕೆ ಬೆಳಕು ಪ್ರಕಾಶದ ನಾಮ. ನಿನ್ನೆ ಇವತ್ತೆಂದು ಸ್ಥಿರವಾದ ನಾಮ, ನಂಬುವವರ ಕೈ ಬಿಡದಂತಹ ನಾಮ. ಸೈತಾನಂತುಳಿದು ಜಯಿಸಿದ ನಾಮ, ಸ್ತುತಿಗನ ಮಹಿಮೆ ಹೊಂದಿದ ನಾಮ. ಈ ಒಂದು ಹಾಡು ನಮ್ಮೆಲ್ಲರ ಜೀವಿತದಲ್ಲಿ ಅತ್ಯಂತ ಅರ್ಥಗರ್ಭಿತವಾದಂತಹ ಒಂದು ಹಾಡು. ಅದರ ಪ್ರಾರಂಭ ಚರಣ ಹೇಳುವಂಥದ್ದು, ಪಾಪವ ಕ್ಷಮಿಸಿ ಬಿಡಿಸುವ ನಾಮ,
ಪಾಪಿಗೆ ನಿತ್ಯ ಜೀವದ ನಾಮ. ಪ್ರಿಯರೇ, ಇಂದು 2023ರ ಕೊನೆಯ ದಿನವಾಗಿದೆ. 2023ರ ಪ್ರಾರಂಭ ದಿನದಿಂದ ಇಲ್ಲಿಯ ತನಕ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಮೇಲುಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಪ್ರತಿಯೊಬ್ಬರು ತಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರಿಂದ ಅನೇಕ ಮೇಲುಗಳನ್ನು ನಾವು ಪಡಕೊಂಡವರಾಗಿದ್ದೇವೆ. 2023ರಲ್ಲಿ ನಾನು ದೇವರಿಂದ ಯಾವುದೇ ಆಶೀರ್ವಾದಗಳನ್ನು ಪಡಕೊಂಡಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನಾವು ಉಳಿದಿರುವಂಥದ್ದೇ ಯೆಹೋವನ ಕರುಣೆಯಿಂದ. ಆತನ ಕೃಪಾವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ. ನಾವು ಪಡಕೊಂಡಿರುವಂತಹ ಅತ್ಯಮೂಲ್ಯವಾದ ಆಶೀರ್ವಾದ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಜೀವ ಸಮೇತವಾಗಿ ಆಗಿರುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ದೇವರ ಒದಗಿಸುವಿಕೆಯನ್ನ, ದೇವರ ಪರಿಪಾಲನೆಯನ್ನ, ದೇವರ ಸಂರಕ್ಷಣೆಯನ್ನ ಎಲ್ಲವನ್ನ ನಾವು ಅನುಭವಿಸಿರುವಂಥವರಾಗಿದ್ದೇವೆ. 365 ದಿವಸಗಳು, 52 ವಾರಗಳು ನಾವು ದೇವರಿಂದ ಅನೇಕ ಆಶೀರ್ವಾದಗಳನ್ನು ಪಡೆದಿರುವಂಥದ್ದು ನಗ್ನವಾದ ಸತ್ಯವಾಗಿದೆ. ಇದನ್ನು ಅಲ್ಲಗಳೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೀಗಿರುವಾಗ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ನಾವು ದೇವರಿಂದ ಏನನ್ನು ಹೊಂದಿಕೊಳ್ಳಲಿಲ್ಲ ಎಂದು ಹೇಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾವೆಲ್ಲರೂ ದೇವರ ಕೃಪೆಗಳನ್ನ, ದೇವರ ಆಶೀರ್ವಾದಗಳನ್ನ, ದೇವರ ಸಂರಕ್ಷಣೆಯನ್ನ, ದೇವರ ಒದಗಿಸುವಿಕೆಯನ್ನ ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಅನುಭವಿಸಿರುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ದೇವರಿಂದ ಇಷ್ಟೆಲ್ಲ ಆಶೀರ್ವಾದಗಳನ್ನ ನಾವು ಪಡಕೊಂಡಿರುವಾಗ ಕಳೆದ ವರ್ಷ ಅರ್ಥಾತ್ ಈ 2023ರಲ್ಲಿ ನನ್ನ ಜೀವಿತದ ಮೂಲಕವಾಗಿ ದೇವರಿಗೆ ನಾನು ಕೊಟ್ಟಂತಹ ಕೊಡುಗೆ ಏನಾಗಿದೆ?
ನಾವು ದೇವರಿಂದ ಅನೇಕ ಕೊಡುಗೆಗಳನ್ನ ಅನುಭವಿಸಿರುವಾಗ ಕಳೆದ 365 ಇಂದು ದಿನವನ್ನ ಸೇರಿಸಿ 365 ದಿನ, ಸುಮಾರು 8760 ಗಂಟೆ. ಈ ಸಮಯದಲ್ಲಿ ನನ್ನ ಜೀವಿತದ ಮೂಲಕ ದೇವರಿಗೆ ನಾನು ಕೊಟ್ಟಿರುವಂತಹ ಕೊಡುಗೆ ಏನಾಗಿದೆ? ಸಂಕ್ಷಿಪ್ತವಾಗಿ ನಾವು ಹೇಳೋದಾದ್ರೆ 365ನೇ ದಿನಕ್ಕೆ ನಾವು ಕಾಲಿಟ್ಟಿರುವಾಗ ನನ್ನ ಜೀವಿತ ಒಂದು ಫಲದಾಯಕವಾದ ಜೀವಿತವಾಗಿ ಇತ್ತು. ನಾವು ದೇವರಿಂದ ಫಲಗಳನ್ನು ಹೊಂದಿಕೊಂಡಿದ್ದೇವೆ. ಆದರೆ ನನ್ನ ಜೀವಿತ ದೇವರಿಗೆ ಫಲದಾಯಕವಾಗಿ ಇತ್ತು ಎಂಬ ಪ್ರಶ್ನೆಯನ್ನ ನಾವು ನಮಗೆ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನಾವು ನಮ್ಮ ಚಿಕ್ಕ ಪ್ರಾಯದಲ್ಲಿ ಕಂಠಪಾಠ ಮಾಡಿರುವಂತಹ ದೇವರ ವಾಕ್ಯ 103ನೇ ಕೀರ್ತನೆ 1-2 ವಾಕ್ಯ. ಅಲ್ಲಿ ದಾವೀದನು ಆಡುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಈ 2023 ಜನವರಿ ಪ್ರಾರಂಭ ದಿನದಿಂದ ಈ 31ನೇ ತಾರೀಕಿನ ಮುಂಜಾನೆಯ ಜಾವದ ತನಕ ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ನಾವು ದೇವರಿಂದ ಹೊಂದಿಕೊಂಡಂತಹ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ಕೀರ್ತನೆಗಾರನೊಂದಿಗೆ, ದಾವೀದನೊಂದಿಗೆ ಸೇರಿ ಆಡುವುದಕ್ಕೆ ಸಾಧ್ಯವಾಗುತ್ತದ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಮಗೆ ಆ ಒಂದು ಧೈರ್ಯ ನಮ್ಮ ಜೀವಿತದಲ್ಲಿ ಉಂಟು. ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು, ನಾವು ದೇವರಿಂದ ಹೊಂದಿಕೊಂಡಂತಹ ಮೇಲುಗಳಿಗೆ ಅನುಗುಣವಾಗಿ ನೋಡಿ, 136ನೇ ಕೀರ್ತನೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆದಿರುವಂತಹ ಒಂದು ಸಾಲುಗಳು ಈ ರೀತಿ: ಆತನ ಕೃಪೆಯು ಶಾಶ್ವತವಾದದ್ದು. 26 ವಾಕ್ಯಗಳನ್ನು ಒಳಗೊಂಡಿರುವ ಈ ಕೀರ್ತನೆಯಲ್ಲಿ ಪ್ರತಿಯೊಂದು ವಾಕ್ಯಗಳು ಮುಕ್ತಾಯವಾಗುವಂತಹ ಸಂದರ್ಭದಲ್ಲಿ ಬರೆದಿರುವಂತಹ ಸಾಲುಗಳಾಗಿದೆ. ಆತನ ಕೃಪೆಯು ಶಾಶ್ವತವಾದದ್ದು. ಪ್ರಿಯರೇ, ಕಳೆದ 365 ದಿನಗಳು ನಮ್ಮನ್ನು ದಾಟಿ ಹೋಗುತ್ತಿರುವಾಗ ಒಂದೊಂದು ದಿನದ ಮುಕ್ತಾಯ ಸಮಯದಲ್ಲಿ, ಅರ್ಥಾತ್ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಮುಗಿಸಿ
ನಾವು ವಿಶ್ರಾಂತಿಗೋಸ್ಕರವಾಗಿ ನಮ್ಮ ಹಾಸಿಗೆಯ ಮೇಲೆ ಕಾಲನ್ನು ಚಾಚುವಾಗ ನಾವು ಈ ವಾಕ್ಯ ಭಾಗವನ್ನ, ಈ ಪದವನ್ನ ಉಪಯೋಗಿಸಿದ್ದೇವಾ? ಆತನ ಕೃಪೆಯು ಶಾಶ್ವತವಾದದ್ದು. ಆ ದಿನದ ಪ್ರಾರಂಭ ಗಳಿಗೆಯಿಂದ ನಾವು ವಿಶ್ರಾಂತಿಯನ್ನ ತೆಗೆದುಕೊಳ್ಳುವುದಕ್ಕೆ ಹೋಗುವ ಸಮಯದ ತನಕ ಸರಿಸುಮಾರು 15ರಿಂದ 16 ಗಂಟೆಗಳಲ್ಲಿ, ಆ ಅವಧಿಯಲ್ಲಿ ದೇವರಿಂದ ಪಡಕೊಂಡಿದ್ದಂತಹ ಪ್ರತಿಯೊಂದು ಕಾರ್ಯಗಳನ್ನು ಅವಲೋಕಿಸಿ ನಮ್ಮಿಂದ ಹೇಳುವುದಕ್ಕೆ ಸಾಧ್ಯವಾಗಿದ್ದೀಯಾ? ಆತನ ಕೃಪೆಯು ಶಾಶ್ವತವಾದದ್ದು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ಹೇಳಬೇಕಾದರೆ ನಾವು ದೇವರನ್ನ ನಮ್ಮ ದೈನಂದಿನ ಜೀವಿತದ ಪ್ರತಿಯೊಂದು ಸನ್ನಿವೇಶಗಳಲ್ಲಿ ವೈಯಕ್ತಿಕವಾಗಿ ಅನುಭವಿಸಿರುವಂತವರಾಗಿರಬೇಕು. ಆದುದರಿಂದಲೇ ಕೀರ್ತನೆಗಳು 34ರಲ್ಲಿ ಕೀರ್ತನೆಗಾರನು ಬರೆದಿರುವಂಥದ್ದು 8ನೇ ವಾಕ್ಯ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಓ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್. ಕಳೆದ 365 ದಿನದಲ್ಲಿ ನಾವು ವೈಯಕ್ತಿಕವಾಗಿ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಂಡಿರುವಾಗ ಈ ಮುಂಜಾನೆಯಲ್ಲಿ ಕೃತಜ್ಞತೆಯಿಂದ ದೇವರನ್ನ ಆರಾಧಿಸುವುದಕ್ಕೆ, ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಮರೆಯಬಾರದು. ಆರಾಧನೆ ಅನ್ನುವಂಥದ್ದು ಸ್ವಲ್ಪ ಸಮಯಗಳ ತನಕ ಒಂದು ಸ್ಥಳದಲ್ಲಿ ಕುಳಿತು ಹೊರಬರುವಂಥದ್ದಲ್ಲ. ಆರಾಧನೆ ಎನ್ನುವಂಥದ್ದು ನಮ್ಮ ಒಡೆಯನಾದಂತಹ ದೇವರಿಗೆ ಕೃತಜ್ಞತೆಯಿಂದ ಸ್ತೋತ್ರಗಳನ್ನು ಸಲ್ಲಿಸುವಂಥದ್ದಾಗಿದೆ. ಪ್ರಿಯರೇ, ಒಂದು ಪ್ರಶ್ನೆ. ಈ 2023ರಲ್ಲಿ ನನ್ನ ವೈಯಕ್ತಿಕ ಜೀವಿತದ ಮೂಲಕವಾಗಿ ದೇವರಿಗೆ ನಾನು ಕೊಟ್ಟಂತಹ ಕೊಡುಗೆ ಏನಾಗಿದೆ? ನಾವು ದೇವರಿಂದ ಅನೇಕ ಕೊಡುಗೆಗಳನ್ನು ಪಡಕೊಂಡಿದ್ದೇವೆ. ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಆತನ ಉಪಕಾರಗಳಿಗೆ ಬದಲೇನು ಮಾಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸ್ತೇನೆ ಎಂಬುದಾಗಿ. ನಮ್ಮ ಜೀವಿತ ದೇವರಿಗೆ ಒಂದು ಫಲಭರಿತವಾದ ಜೀವಿತವಾಗಿತ್ತು. ಇಂದು ದೇವರ ವಾಕ್ಯದ ಶೀರ್ಷಿಕೆ ಎನ್ನುವಂಥದ್ದು ಫಲವು ಇದ್ದಿರಬೇಕು. ಫ್ರೂಟ್ ಮಸ್ಟ್ ಬಿ ಪ್ರೆಸೆಂಟ್. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ
ಅದರ ಪ್ರಾರಂಭದ 9 ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ವ್ಯಕ್ತಿ ಮಾನಸಾಂತರ ಪಡುವ ಅವಶ್ಯಕತೆ ಏನೆಂಬುವಂಥದ್ದನ್ನು ಸ್ಪಷ್ಟವಾಗಿ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಈ ವಾಕ್ಯ ಭಾಗವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ 6ರಿಂದ 9 ವಾಕ್ಯದಲ್ಲಿ ಯೇಸು ಸ್ವಾಮಿಯು ತನ್ನ ಸುತ್ತಮುತ್ತಲಿದ್ದ ಜನರಿಗೆ ಒಂದು ಸಾಮ್ಯವನ್ನ ಹೇಳುವಂಥದ್ದಾಗಿ ನೋಡುತ್ತೇವೆ. ಆ ಸಾಮ್ಯದ ತಾತ್ಪರ್ಯ ಅನ್ನುವಂಥದ್ದು, ಒಬ್ಬ ಮನುಷ್ಯನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಮರವನ್ನ ನೆಟ್ಟನು. ಅದರ ಫಲದ ಕಾಲವು ಬಂದಾಗ ಆ ಯಜಮಾನನು ಆ ಅಂಜೂರದ ಮರದ ಬಳಿಗೆ ಬಂದು ಫಲವನ್ನ ನೋಡಲು ಅದು ಅವನಿಗೆ ಸಿಕ್ಕಲಿಲ್ಲ. ಇದರಿಂದ ನಿರಾಶೆಗೊಂಡಂತಹ ಯಜಮಾನ ತನ್ನ ತೋಟಗಾರನಿಗೆ ಹೇಳುವಂಥದ್ದು, ಇದನ್ನು ಕಡಿದು ಹಾಕು. ಪ್ರಿಯರೇ, ದೇವರ ತೋಟದಲ್ಲಿ ನಾವುಗಳು ನೆಡಲ್ಪಟ್ಟಿದ್ದೇವೆ. ನಮ್ಮನ್ನು ನೆಡಲ್ಪಟ್ಟಿರುವಂತಹ ಉದ್ದೇಶ ಫಲವನ್ನ ಕೊಡುವವರಾಗಿರಬೇಕೆಂಬುದಾಗಿ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಅದರ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ಯೇಸು ಸ್ವಾಮಿ ತನ್ನ ಅಮೂಲ್ಯವಾದ ರಕ್ತವನ್ನ ಕೊಟ್ಟು ನಮ್ಮ ಪುಣ್ಯ ಕಾರ್ಯಗಳಿಂದ ನಮ್ಮ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸುವುದಕ್ಕೆ ಆಗದೆ ಇದ್ದಂತಹ ಸ್ಥಾನದಲ್ಲಿ ತನ್ನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನು ಪರಿಹರಿಸಿ ದೇವರ ಮಕ್ಕಳೆಂಬ ಪದವಿಯನ್ನ ಕೊಟ್ಟು ನಮ್ಮನ್ನು ಈ ಲೋಕದಿಂದ ಆರಿಸಿ ತೆಗೆದುಕೊಂಡಿರುವಂತಹ ಏಕೈಕ ಉದ್ದೇಶ, ನಾವು ಫಲವನ್ನ ಕೊಡುವವರಾಗಿರಬೇಕೆಂಬುದಾಗಿ. ರಕ್ಷಣೆಯನ್ನ ಹೊಂದಿಕೊಂಡು ದೇವ ಸಭೆಯ ಭಾಗಗಳಾಗಿ ಅನೇಕ ವರ್ಷಗಳು ದಾಟಿರುವಂತಹ ನಾವುಗಳು ಈ 2023 ಜನವರಿಯ ಪ್ರಾರಂಭ ದಿನದಿಂದ ಈ ದಿನದ ಈ ಕ್ಷಣದ ತನಕ ನಮ್ಮ ಜೀವಿತವನ್ನು ನಾವು ಅವಲೋಕಿಸಿ ನೋಡುವಾಗ ನಾವು ದೇವರಿಗೆ ಕೊಟ್ಟಂತಹ ಫಲಗಳು ಯಾವುದಾಗಿದೆ? ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಈ 2023ರಲ್ಲಿ ನನ್ನ ವೈಯಕ್ತಿಕ ಜೀವಿತದ ಮೂಲಕ ದೇವರಿಗೆ ನಾನು ಕೊಟ್ಟಂತಹ ಕೊಡುಗೆ ಏನಾಗಿದೆ? ನಮ್ಮ ಜೀವಿತದಲ್ಲಿ ಸಾಕ್ಷಿಯನ್ನ ಹೇಳುವುದಕ್ಕೆ ಸಂದರ್ಭವನ್ನ ಕೊಡುವುದಾದರೆ ಕಷ್ಟಗಳ ಕುರಿತಾಗಿ, ರೋಗಗಳ ಕುರಿತಾಗಿ,
ಸಾಲ ಬಾಧೆಗಳ ಕುರಿತಾಗಿ ನಾವು ಉದ್ದನೆಯ ಸಾಕ್ಷಿಗಳನ್ನು ಹೇಳುವಂತವರಾಗಿರುತ್ತೇವೆ. ಅದೇ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾದ ಜೀವಿತದ ಮೂಲಕ ನನ್ನ ಕೊಡುಗೆ ಏನೆಂಬುದಾಗಿ ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳುವುದಾದರೆ ಅದರ ಉತ್ತರ ಶೂನ್ಯವಾಗಿರುವಂಥದ್ದಾಗಿದೆ. ಪ್ರಿಯರೇ, ವಾಟ್ ಈಸ್ ನಮ್ಮ ಕೊಡುಗೆ? 2023ರಲ್ಲಿ ನಮ್ಮ ಕೊಡುಗೆ ನೋಡಿ, ನಾವು ಓದಿದ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಒಬ್ಬ ವಿಶ್ವಾಸಿ ಆತನು ಫಲವನ್ನ ಕೊಡುವಂತವನಾಗಿರಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ಈ ವಾಕ್ಯದ ಮೂಲಕವಾಗಿ ಜನರಿಗೆ ತಿಳಿಸುವಂಥದ್ದಾಗಿ ನೋಡುತ್ತೇವೆ. ಪ್ರಾರಂಭದ 5 ವಾಕ್ಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಕೆಲವರು ಯೇಸು ಸ್ವಾಮಿಯ ಬಳಿಗೆ ಬಂದು ಗಲಿಲಾಯದವರು ಯಜ್ಞವನ್ನ ಸಮರ್ಪಿಸುತ್ತಿರುವಾಗ ಪಿಲಾತನು ಬಂದು ಗಲಿಲಾಯದವರನ್ನ ಕೊಂದು ಹಾಕಿದನು ಎಂಬ ಸಮಾಚಾರವನ್ನ ತಿಳಿಸುವಂತದ್ದಾಗಿ ನೋಡುತ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳುವಂಥದ್ದು, ಗಲಿಲಾಯದವರು ಈ ರೀತಿ ಸಾಯುವುದಕ್ಕೆ ಅವರು ಪಾಪಿಷ್ಠರು ಎಂದು ನೆನೆಸುತ್ತೀರೋ? ಯಾಕಂದ್ರೆ ನಾವು ಇತರರ ಜೀವಿತದಲ್ಲಿ ಯಾವುದಾದರೂ ಕಷ್ಟಗಳ ಮೂಲಕ ಹಾದು ಹೋಗುವಾಗ ದೇವರ ಮಕ್ಕಳೆಂಬುದಾಗಿ ಹೇಳಿಕೊಳ್ಳುವ ನಾವು ತಕ್ಷಣವಾಗಿ ತೀರ್ಪನ್ನ ಮಾಡುವಂಥವರು. ಈ ರೀತಿ ಸಂಭವಿಸುವುದಕ್ಕೆ ಕಾರಣ ದೇವರ ಶಾಪ, ದೇವರನ್ನ ಬಿಟ್ಟು ಹೋದಂಥದ್ದು. ಇತರರ ಮನೆಯಲ್ಲಿ ಮರಣವು ಸಂಭವಿಸುವಾಗ ನಾವು ಹೇಳ್ತೇವೆ ಅದು ದೇವರ ಶಾಪ. ಇತರರು ಆರ್ಥಿಕವಾಗಿ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವಾಗ ನಾವು ಹೇಳ್ತೇವೆ ಅದು ಅವರಿಗೆ ದೇವರ ಶಾಪ. ಆಗಿರುವುದಾದ್ರೆ ಯೋಬನ ಜೀವಿತದಲ್ಲಿ ಬಂದಂಥದ್ದು ಶಾಪವೋ? ಆಗಿರುವುದಾದರೆ ಪೌಲನು ತನ್ನ ಜೀವಿತದಲ್ಲಿ ಹಾದು ಹೋದಂತಹ ಆ ಒಂದು ಕಾರ್ಯ, ಆ ಶಾರೀರಿಕವಾದಂತಹ ಕ್ಲೇಶ, ಅದು ಶಾಪವೋ? ಸೊ ಇಲ್ಲಿ ಯೇಸು ಸ್ವಾಮಿ ಕೇಳುವಂಥದ್ದು, ಅವರನ್ನು ಪಾಪಿಷ್ಠರೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ಎರಡನೇದಾಗಿ, ಸಿಲೋಹದಲ್ಲಿ ಬುರುಜು ಬಿದ್ದು 18 ಮಂದಿ ಯೆರೂಸಲೇಮಿನಲ್ಲಿ ವಾಸವಾಗಿರುವಂತವರು ಸತ್ತರು. ಸೊ ಅಲ್ಲಿ ಹೇಳುವಂಥದ್ದು, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅವರನ್ನು ಅಪರಾಧಿಗಳೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದು. ನಂತರವಾಗಿ ಯೇಸು ಸ್ವಾಮಿ ಹೇಳುವಂಥದ್ದು, ನೀವು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ. ಇಲ್ಲಿ 2 ಪ್ರತ್ಯೇಕವಾದ ಕಾರ್ಯಗಳನ್ನ ಯೇಸು ಸ್ವಾಮಿ ತನ್ನ ಸುತ್ತಮುತ್ತಲಿದ್ದ ಜನರಿಗೆ ತಿಳಿಸಿದ ನಂತರವಾಗಿ ಈ ಒಂದು ಸಾಮ್ಯವನ್ನ ಹೇಳುವಂತದ್ದಾಗಿ ನೋಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಒಬ್ಬ ಮನುಷ್ಯ ತನ್ನ ದ್ರಾಕ್ಷೆಯ ತೋಟದಲ್ಲಿ ಒಂದು ಅಂಜೂರದ ಮರವನ್ನ ನೆಟ್ಟನು. ಯೆಶಾಯನ ಪ್ರವಾದನಾ ಗ್ರಂಥ 5ನೇ ಅಧ್ಯಾಯದ 1ರಿಂದ 7 ವಾಕ್ಯಗಳನ್ನ ನಾವು ಕಲಿಯುವಾಗ ಅಲ್ಲಿ ಸರ್ವಶಕ್ತನಾದ ದೇವರು
ಒಂದು ತೋಟದ ಕುರಿತಾಗಿ ಪ್ರವಾದಿಯಾದ ಯೆಶಾಯನ ಮೂಲಕ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಪ್ರವಾದಿಯಾದ ಯೆಶಾಯನು ಹೇಳುವಂಥದ್ದು, ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಆಡುವೆನು. ನೋಡಿ, ಅಲ್ಲಿ ನಾವು ನೋಡುವಂಥದ್ದು, ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷೆಯ ತೋಟವಿತ್ತು. ಸಾರವತ್ತಾದ ಗುಡ್ಡದ ಮೇಲೆ, ಫರ್ಟಿಲೈಜ್ ಹಿಲ್ ಸೈಡ್, ಸಾರವತ್ತಾದ ಅಂದ್ರೆ ಫಲವತ್ತತೆಯಿಂದ ಕೂಡಿದ, ಅಂದ್ರೆ ಸಸ್ಯದ ಬೆಳವಣಿಗೆಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಅಡಕವಾಗಿರುವ ಒಂದು ಭೂಮಿಯಲ್ಲಿ ನನ್ನ ಪ್ರಿಯನಿಗೆ ಒಂದು ದ್ರಾಕ್ಷೆಯ ತೋಟವಿದ್ದಿತು. ಇಂತಹ ಫಲವತ್ತತೆಯ ಭೂಮಿಯಲ್ಲಿ ಬಿತ್ತುವ ಬೀಜಗಳು ತಮ್ಮ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳನ್ನ ಮತ್ತು ನೀರನ್ನ ಹೀರಿಕೊಳ್ಳುವುದರಿಂದ ಸಸ್ಯಗಳು ಉತ್ತಮವಾದ ಇಳುವರಿಯನ್ನ ಕೊಡುವಂತದಾಗಿರುತ್ತದೆ. ಸಾರವತ್ತಾದ ಗುಡ್ಡದ ಮೇಲೆ. ನಂತರವಾಗಿ ನೋಡುವಂಥದ್ದು, ಅವನು ಅದನ್ನು ಉಳುಮೆ ಮಾಡಿ ಅಗತ್ಯ ಮಾಡಿ ಕಲ್ಲುಗಳನ್ನ ತೆಗೆದು ಹಾಕಿದ. ಈ ಯಜಮಾನ ಸಾರವತ್ತಾದ ಭೂಮಿಯಲ್ಲಿ ತನ್ನ ತೋಟವನ್ನ ಅಥವಾ ಬೀಜವನ್ನ ಬಿತ್ತುವುದಕ್ಕಿಂತ ಮುಂಚಿತವಾಗಿ ಆ ಭೂಮಿಯನ್ನ ಉಳುಮೆ ಮಾಡಿ ಅಡಿಭಾಗದಲ್ಲಿರುವಂತಹ ಕಲ್ಲುಗಳನ್ನ, ಮುಳ್ಳಿನ ಬೇರುಗಳನ್ನ ಎಲ್ಲವನ್ನ ತೆಗೆದುಹಾಕಿ, ಕಾರಣ ಬೇರು ಅಥವಾ ಬೀಜಗಳು ಆ ನೆಲದಲ್ಲಿ ಹಾಕುವಾಗ ಅದು ಮೊಳೆತು ಅದರ ಬೇರಿಗೆ ಯಾವ ರೀತಿಯ ಅಡೆತಡೆಗಳು ಉಂಟಾಗದಂತೆ ಒಂದು ಪರಿಪೂರ್ಣವಾದ ಸಿದ್ಧತೆಯನ್ನ ಮಾಡಿಕೊಳ್ಳುವಂತದ್ದಾಗಿ ನಾವು ನೋಡುತ್ತೇವೆ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಸಾಮ್ಯದಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ದ್ರಾಕ್ಷೆ ತೋಟವನ್ನ ಸಿದ್ಧ ಮಾಡುವ ವಿಧಾನದ ಕುರಿತಾಗಿ ಯೆಶಾಯನು ಸ್ಪಷ್ಟವಾಗಿ ಬರೆದಿದ್ದಾನೆ. ಸಾರವತ್ತಾದ ಗುಡ್ಡ, ಅಲ್ಲಿರುವಂತಹ ಎಲ್ಲ ಕಲ್ಲುಗಳನ್ನ ಮುಳ್ಳುಗಳನ್ನ ತೆಗೆದು ಹಾಕಿ ಸಿದ್ಧ ಮಾಡಿರುವಂತಹ ಒಂದು ಸ್ಥಳ. ಆ ಸ್ಥಳದಲ್ಲಿ ಏನು ಮಾಡಿದ್ದಾನೆ? ದ್ರಾಕ್ಷೇಲತೆಯನ್ನ ಬಿತ್ತಿರುವಂಥದ್ದು. ಇಂತಹ ಸ್ಥಳಗಳಲ್ಲಿ ಬಿತ್ತುವಂತಹ ಬೀಜಗಳು, ದ್ರಾಕ್ಷೇಲತೆಗಳು 100ಕ್ಕೆ 100ರಷ್ಟು ಫಲವನ್ನ ಕೊಡುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಇಂತಹ ಒಂದು ಸ್ಥಳದಲ್ಲಿ ಇಲ್ಲಿ ಯಜಮಾನ ಏನ್ ಮಾಡ್ತಾ ಇದ್ದಾನೆ? ಅಂಜೂರದ ಗಿಡವನ್ನು ನೆಡ್ತಾ ಇದ್ದಾನೆ. ಭೂಮಿಯ ಫಲವತ್ತತೆಗೆ ಯಾವ ಕಡಿಮೆ ಇಲ್ಲ. ಭೂಮಿ ಅತ್ಯಂತ ಫಲವತ್ತತೆಯಿಂದ ಕೂಡಿರುವಂಥದ್ದು. ಮರದ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳು, ನೀರುಗಳು ಯಥೇಚ್ಛಾಗಿ ಲಭಿಸುವಂತಹ ಒಂದು ಸ್ಥಳ. ಅಂತಹ ಒಂದು ಸ್ಥಳದಲ್ಲಿ ಒಂದು ದ್ರಾಕ್ಷೇಲತೆ ಅಥವಾ ಒಂದು ಅಂಜೂರದ ಮರ ಫಲ ಕೊಡುವುದಕ್ಕೆ ತೆಗೆದುಕೊಳ್ಳುವಂತಹ ಕಾಲಾವಧಿ ಎನ್ನುವಂಥದ್ದು 3 ವರ್ಷ. ಇದನ್ನು ನೆಟ್ಟಂತಹ ಯಜಮಾನ ಇದನ್ನ
ಸಮಯವಾದಾಗ ಇದರ ಫಲವನ್ನು ನೋಡುವುದಕ್ಕೆ ಬಂದಾಗ ಯಾವ ಫಲವನ್ನು ಕಾಣಲಿಲ್ಲ. ಇದು ಯಜಮಾನನಿಗೆ ಅತ್ಯಂತ ನಿರಾಶೆಯನ್ನ ತರುವಂತಹ ಒಂದು ಸನ್ನಿವೇಶವಾಗಿ ಮಾರ್ಪಟ್ಟಿತು. ಪ್ರಿಯರೇ, 2023ರಲ್ಲಿ ದೇವರು ನಮ್ಮನ್ನು ಒಂದು ಸಾರವತ್ತಾದ ಜಾಗದಲ್ಲಿ ನೆಟ್ಟಿದ್ದಾನೆ. ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗಬಹುದಾದಂತಹ ಎಲ್ಲ ವಿಧವಾದ ಕಲ್ಲುಗಳನ್ನ, ಎಲ್ಲ ವಿಧವಾದ ಮುಳ್ಳಿನ ಬೇರುಗಳನ್ನ ಉಳುಮೆ ಮಾಡಿ ಅದನ್ನು ತೆಗೆದು ಹಾಕಿ ಮೇಲಿದ್ದ ಅಂಟೆಗಳನ್ನು ಒಡೆದು ಭೂಮಿಯನ್ನು ಹದ ಮಾಡಿ ನಾವು ಶೀಘ್ರವಾಗಿ ಬೆಳೆಯುವುದಕ್ಕೆ ಬೇಕಾದಂತಹ ಎಲ್ಲ ಸನ್ನಿವೇಶಗಳನ್ನ ದೇವರು ಸಿದ್ಧ ಮಾಡಿ ಕೊಟ್ಟಿರುವಾಗ ಈ ಡಿಸೆಂಬರ್ ತಿಂಗಳಿನ 31ನೇ ತಾರೀಕಿನಂದು ಅಂಜೂರದ ಗಿಡಗಳಾಗಿರುವ ನಮ್ಮ ಬಳಿಗೆ ಬಂದು ಯೇಸು ಸ್ವಾಮಿ ಫಲಗಳನ್ನ ನೋಡುವುದಾದರೆ ನಮ್ಮಲ್ಲಿರುವಂತಹ ಫಲಗಳು ಏನಾಗಿದೆ? ಒಮ್ಮೆ ಯೋಚನೆ ಮಾಡಿ ನೋಡಿ. ಇಲ್ಲಿ ಯಜಮಾನನು ಹೇಳುವಂಥದ್ದು 7ನೇ ವಾಕ್ಯ, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೆ ನನಗೆ ಸಿಕ್ಕಲಿಲ್ಲ. ಐ ಡಿಡ್ಂಟ್ ಫೈಂಡ್. ನಾವು ರಕ್ಷಣೆಯನ್ನ ಹೊಂದಿಕೊಂಡ ದಿನದಿಂದ ಈ ದಿನದ ತನಕ ದೇವರು ನಮ್ಮ ಜೀವಿತವನ್ನ ಪರೀಕ್ಷಿಸುವುದಾದರೆ ನಾವು ದೇವರಿಗಾಗಿ ಯಾವ ವಿಧವಾದ ಫಲಗಳನ್ನ ಕೊಟ್ಟಿದ್ದೇವೆ? ನೋಡಿ, ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ 11ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಬೆಥನ್ಯವನ್ನ ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೇ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಯೇಸು ಸ್ವಾಮಿ 2023ರ ಡಿಸೆಂಬರ್ ತಿಂಗಳಿನ ಕೊನೆ ದಿನವಾದ ಈ ದಿನದ ಈ ಸಂದರ್ಭದಲ್ಲಿ, ಸಮಯದಲ್ಲಿ ನಮ್ಮ ಬಳಿಗೆ ಬಂದು ನಮ್ಮನ್ನ ಪರೀಕ್ಷಿಸುವುದಾದರೆ ನಮ್ಮಲ್ಲಿ ಫಲಗಳು ಉಂಟೋ ಅಥವಾ ಕೇವಲ ಎಲೆಗಳಿಂದ ಮಾತ್ರ? ಇದರ ಎಲೆಗಳ ಅರ್ಥ ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ನನ್ನ ಒಂದು ವಿಚಾರದಲ್ಲಿ ಹೇಳ್ತೇನೆ, ಕೇವಲ ಆರ್ಥಿಕತೆಯ ವಿಚಾರದಲ್ಲಿ ಮಾತ್ರ ನಾವು ಉನ್ನತಿಯನ್ನ ಪಡಕೊಂಡು ಆಧ್ಯಾತ್ಮಿಕವಾದ ಫಲಗಳನ್ನ ಕೊಡದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವಾ?
ಒಬ್ಬೆ ಯೋಚನೆ ಮಾಡಿ ನೋಡಿ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದಿಗೂ ತಿನ್ನದ ಹಾಗಾಗಲಿ. ಆತನು ಶಪಿಸುವಂಥದ್ದಾಗಿ ನೋಡ್ತೇವೆ. ಆದರೆ ನಾವು ಓದಿದ ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯಜಮಾನನು ತೋಟಗಾರನಿಗೆ ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು. 8ನೇ ವಾಕ್ಯ, ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವು ಇದನ್ನು ಬಿಡು, ಇನ್ನೊಂದು ವರ್ಷ. ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ವರ್ಷವನ್ನ ಕೊಡುವುದಾದರೆ, ಇಲ್ಲಿ ತೋಟಗಾರನು ಹೇಳುವಂಥದ್ದು, ಈ ವರ್ಷವು ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ನೋಡಿ, ಒಬ್ಬ ವ್ಯಕ್ತಿ ದ್ರಾಕ್ಷಲತೆಯನ್ನ ನೆಡುವಂತಹ ಸ್ಥಳ ಅನ್ನುವಂಥದ್ದು ಅತ್ಯಂತ ಸಾರವತ್ತಾದಂಥದ್ದು. ಇಲ್ಲಿ ತೋಟಗಾರನು ಹೇಳ್ತಾ ಇದ್ದಾನೆ, ನಾನು ಇದನ್ನು ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಕೊಡ್ತೇನೆ ಗೊಬ್ಬರನ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು. ಪ್ರಿಯರೇ, 2023ರಲ್ಲಿ ನಾವು ಕರ್ತನಿಗೆ ಕೊಟ್ಟಂತಹ ಹಣ್ಣು ಯಾವುದಾಗಿದೆ? ಯೆಶಾಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇಲ್ಲಿ ತೋಟಗಾರನು ಸ್ಥಳವನ್ನ ಸಿದ್ಧ ಮಾಡಿ ಒಳ್ಳೆಯ ದ್ರಾಕ್ಷೆಯ ಸಸಿಯನ್ನ ನೆಟ್ಟು ಅವನು ಫಲವನ್ನ ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನ ಬಿಟ್ಟಿತು. ಸಾರವತ್ತಾದ ಭೂಮಿ, ಉಳುಮೆ ಮಾಡಿರುವಂತಹ ಭೂಮಿ, ಕಲ್ಲುಗಳು ಮುಳ್ಳುಗಳಿಂದ ಮುಕ್ತವಾಗಿರುವಂತಹ ಭೂಮಿ, ಒಳ್ಳೆಯ ದ್ರಾಕ್ಷೆ ಲತೆಗಳು ನೆಟ್ಟಿರುವಂತಹ ಭೂಮಿ, ಇಂತಹ ಒಂದು ಭೂಮಿಯಲ್ಲಿ ಬಿಟ್ಟಂತಹ ಫಲ ಅದು ಹೊಲಸು ಫಲವಾಗಿತ್ತು. ಪ್ರಿಯರೇ, 2023ರಲ್ಲಿ ನಾವು ಬಿಟ್ಟಿರುವಂತಹ ಫಲಗಳು ಅದು ಹೊಲಸಾದ ಫಲಗಳಾಗಿತ್ತ. ಇಲ್ಲಿ ಸರ್ವಶಕ್ತನಾದ ದೇವರು ಯೆಶಾಯನ ಮೂಲಕವಾಗಿ ಹೇಳುವಂಥದ್ದು, ಯಹೂದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದಕ್ಕಿಂತಲೂ ಇನ್ನೇನು ಹೆಚ್ಚಾಗಿ ಮಾಡಬೇಕಾಗಿತ್ತು. ಪ್ರಿಯರೇ, 2023ರಲ್ಲಿ ಕ್ರೈಸ್ತರ ಜೀವಿತದಲ್ಲಿ ಕಷ್ಟಗಳು ಬರಲಿಲ್ಲ ಎಂಬುದಾಗಿ ಅಲ್ಲ,
ರೋಗಗಳು ಬರಲಿಲ್ಲವೆಂಬುದಾಗಿ ಅಲ್ಲ. ಕಷ್ಟಗಳ ಮಧ್ಯದಲ್ಲಿ ನಾವು ಹಾದು ಹೋದ್ವಿ, ರೋಗಗಳ ಮೂಲಕವಾಗಿ ನಾವು ಹಾದು ಹೋದ್ವಿ, ಸಂಕಷ್ಟಗಳ ಮೂಲಕವಾಗಿ ನಾವು ಹಾದು ಹೋದ್ವಿ. ಆದಾಗ್ಯೂ ದೇವರು ನಮ್ಮ ಸಂರಕ್ಷಣೆಗೆ ಬೇಕಾದದೆಲ್ಲವನ್ನ ಆತನು ಒದಗಿಸಿಕೊಟ್ಟ. ನಾವು ಆರ್ಥಿಕವಾಗಿ ಸದೃಢರಾದ್ವಿ, ಶಾರೀರಿಕವಾಗಿ ಸದೃಢರಾದ್ವಿ, ಆದರೆ ಆತ್ಮಿಕವಾಗಿ ನಾವು ಬಲಹೀನದವರಾಗಿ ಮಾರ್ಪಟ್ಟಿದ್ದೇವೆ. ದೇವರು ನಮ್ಮನ್ನು ಇಷ್ಟೆಲ್ಲ ಆಶೀರ್ವಾದಗಳಿಂದ ತುಂಬಿಸಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಇಷ್ಟೆಲ್ಲ ಮೇಲುಗಳನ್ನ ಮಾಡಿರುವಾಗ ನಾವು ಕರ್ತನಿಗೆ ಕೊಟ್ಟಂತಹ ಫಲಗಳು ಯಾವುದಾಗಿತ್ತು? ಹೊಲಸು ಫಲಗಳನ್ನ ನಾವು ಬಿಟ್ಟಿದ್ದೇವೆಯಾ? ಒಮ್ಮೆ ಯೋಚನೆ ಮಾಡಿ ನೋಡಿ. 7ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕ ಇಸ್ರಾಯೇಲರಿಗೆ ಹೇಳುವಂಥದ್ದು, ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಾ ತೋಟವು, ಇಸ್ರಾಯೇಲರ ಮನೆತನ, ಯಹೂದದ ಜನವು ಆತನ ಇಷ್ಟದ ಗಿಡವೇ. ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ನರಹತ್ಯವೇ. ಪ್ರಿಯರೇ, 2023ರಲ್ಲಿ ನಾವು ನ್ಯಾಯವನ್ನ ಆಚರಿಸಿದ್ದೇವಾ? ನಾವು ಧರ್ಮದಲ್ಲಿ ನಡೆದಿದ್ದೇವಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಇಂದು ರಾತ್ರಿ ನಡೆಯುವಂತಹ ಕೂಟಕ್ಕೋಸ್ಕರವಾಗಿ ನಾವು ಸಾಕ್ಷಿಗಳ ಸಮೇತ ಸಿದ್ಧರಾಗಿರುವಾಗ ನಮ್ಮ ಪ್ರತಿಯೊಬ್ಬರ ವೈಯಕ್ತಿಕ ಜೀವಿತಗಳನ್ನ ಒಮ್ಮೆ ಪರೀಕ್ಷಿಸಿಕೊಳ್ಳ್ರಿ. ನಾವು ಕೊಟ್ಟಂತಹ ಫಲಗಳು ಅದು ಏನಾಗಿತ್ತು? ಅಥವಾ ನಾವು ಫಲವನ್ನೇ ಕೊಡದೆ ಕೇವಲ ಬಂಜೆಯ ಮರವಾಗಿ ಮಾರ್ಪಟ್ಟಿದ್ದೇವಾ? ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ಕೇವಲ ಎಲೆಗಳಿಂದ ತುಂಬಲ್ಪಟ್ಟ ಅಂಜೂರದ ಮರಗಳಾಗಿದ್ದೇವಾ? ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಇದನ್ನು ಕಡಿದು ಹಾಕು. ಆದರೆ ತೋಟಗಾರನ ಒಂದು ವಿಜ್ಞಾಪನೆ, ಪ್ರಾರ್ಥನೆ, ಅಯ್ಯ ಈ ಒಂದು ವರ್ಷವು ಒನ್ ಮೋರ್ ಇಯರ್. ಪ್ರಿಯ ದೇವರ ಮಕ್ಕಳೇ, ಇಂತಹ ಎಷ್ಟು ವರ್ಷಗಳು ನಮ್ಮ ಜೀವಿತದಲ್ಲಿ ಹಾದು ಹೋದವು. ಆದರೆ ನಾವು ಫಲವನ್ನ ಕೊಟ್ಟಿದ್ದೇವಾ? ಒಮ್ಮೆ ಯೋಚಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ.
ದೇವರಿಗೆ ಫಲವನ್ನ ಕೊಡುವಂತವರಾಗಿದ್ದೇವ. ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯ ಕಾಲದಲ್ಲಿ ಆತನಿಂದ ದೀಕ್ಷಾಸ್ನಾನವನ್ನ ಮಾಡಿಸುವುದಕ್ಕೆ ಬರುತ್ತಿದ್ದಂತಹ ಫರಿಸಾಯರನ್ನ, ಸದ್ದುಕಾಯರನ್ನ ನೋಡಿ ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂದು ತಕ್ಕ ಫಲದಿಂದ ತೋರಿಸಿರಿ. ತಕ್ಕ ಫಲದಿಂದ. ಕ್ರೈಸ್ತತ್ವ ಒಂದು ಫಲಭರಿತವಾದ ಜೀವಿತ. ಇಂದು ಅನೇಕರು ಹೇಳುವಂಥದ್ದು ಫಲಭರಿತ ಅಂದ್ರೆ ಆರ್ಥಿಕವಾದಂಥದ್ದಲ್ಲ ಪ್ರಿಯರೇ. ಫಲಭರಿತ ಅಂದ್ರೆ ಏನು? ಯಥಾರ್ಥವಾದ ಕ್ರಿಸ್ತನ ಅನುಯಾಯಿಗಳಾಗಿ ಈ ಲೋಕದಲ್ಲಿ ಜೀವಿಸುವಂಥದ್ದು. ಇಲ್ಲಿ ಯೋಹಾನನು ಹೇಳುವಂಥದ್ದು, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂದು ತಕ್ಕ ಫಲದಿಂದ ತೋರಿಸಿರಿ. ಅದೇ ರೀತಿಯಾಗಿ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮುದ್ದುಗುಣಿಕೆ ಗಿಡಗಳಲ್ಲಿ ಅಂಜೂರದ ಮರಗಳನ್ನು ಕೊಯ್ಯುವುದು. ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡ್ತದೆ, ಉಳುಕು ಮರವೆಲ್ಲ ಉಳುಕು ಫಲವನ್ನು ಕೊಡ್ತದೆ. 19ನೇ ವಾಕ್ಯ, ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ನ್ಯಾಯ ತೀರ್ಪು. ನ್ಯಾಯ ತೀರ್ಪು ಪ್ರಿಯರೇ. ಈ ಯೆಹೋವನ ನ್ಯಾಯ ತೀರ್ಪು ನಮ್ಮಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತವನ್ನ ಕ್ರಮಪಡಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಲೂಕನ ಸುವಾರ್ತೆಯಲ್ಲಿ ಬಿತ್ತುವವನ ಸಾಮ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು. ದೇವರ ವಾಕ್ಯವನ್ನ ಕೇಳಿ ಸುಗುಣವಾದ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನ ಕೊಡ್ತಾರೆ. 2023ರಲ್ಲಿ ನಾವು ಕೊಟ್ಟಂತಹ ಫಲಗಳು ಯಾವುದಾಗಿದೆ? ನಿಜವಾಗಲೂ ನಾವು ಫಲಗಳನ್ನು ಕೊಟ್ಟಿದ್ದೇವಾ ಅಥವಾ ಫಲರಹಿತವಾದ ಅಂಜೂರದ ಮರವಾಗಿದ್ದೇವಾ? ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ಕೇವಲ ಎಲೆಗಳಿಂದ ತುಂಬಲ್ಪಟ್ಟ ಅಂಜೂರದ ಮರವಾಗಿದ್ದೇವಾ? ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಯೇಸು ಸರ್ವಶಕ್ತನಾದ ದೇವರು ಹೇಳುವ ರೀತಿಯಲ್ಲಿ, ನಾನು ಒಳ್ಳೆಯ ದ್ರಾಕ್ಷಲತೆಯನ್ನು ನೆಟ್ಟೆ, ಆದರೆ ಬಿಟ್ಟಂಥದ್ದು ಉಳುಕು ಹಣ್ಣನ್ನ. ನಾವು ಯಾವ ಗುಂಪಿಗೆ ಸೇರಿದ್ದೇವೆ? 2023 ಪ್ರಿಯರೇ, ಅಲ್ಪವಲ್ಲದ ಪ್ರಯಾಸಗಳು, ಅಲ್ಪವಲ್ಲದ ಶೋಧನೆಗಳು ನಮ್ಮಲ್ಲಿ ಬಂದಿರುವಂಥದ್ದು ಸತ್ಯ ಸಂಗತಿಯಾಗಿರಬಹುದು. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ದೈವಿಕವಾದ ಮೇಲುಗಳನ್ನು ನಾವು ಅನುಭವಿಸಿರುವಾಗ
ನಾವು ಅನುಭವಿಸಿರುವ ಮೇಲುಗಳಿಗೆ ಅನುಗುಣವಾಗಿ ಅಥವಾ ದೇವರಿಂದ ಕೊಡುಗೆಗಳನ್ನು ನಾವು ಸ್ವೀಕಾರ ಮಾಡಿರುವ ಕೊಡುಗೆಗಳಿಗೆ ಅನುಗುಣವಾಗಿ ನಮ್ಮ ಜೀವಿತದ ಮೂಲಕವಾಗಿ ನಾವು ದೇವರಿಗೆ ಕೊಟ್ಟಂತಹ ಕೊಡುಗೆ ಏನಾಗಿದೆ? ಒಮ್ಮೆ ಯೋಚಿಸಿ ನೋಡಿ. ಯಾವ ರೀತಿಯ ಕೊಡುಗೆಗಳನ್ನು ನಾವು ಕೊಟ್ಟಿದ್ದೇವೆ? ಪ್ರಿಯರೇ, ಒಂದು ದಿನ ಅಷ್ಟೇ ವ್ಯತ್ಯಾಸ. ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಆದರೆ ವಿ ಮಸ್ಟ್ ಎಕ್ಸಾಮಿನ್ ಅವರ್ ಲೈಫ್. ನಾವು ನಮ್ಮ ಜೀವಿತವನ್ನ ಒಮ್ಮೆ ಪುನಃ ಕ್ರಮಪಡಿಸಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಹೌ this year was profitable for me. ಸೊ ನನ್ನ ಜೀವಿತದಲ್ಲಿ ಈ ವರ್ಷ ಯಾವ ರೀತಿ ಲಾಭದಾಯಕವಾಗಿತ್ತು? ಸೊ ನನ್ನ ಜೀವಿತದ ಮೂಲಕವಾಗಿ ದೇವರಿಗೆ ಯಾವ ರೀತಿಯಾಗಿ ನನ್ನ ಜೀವಿತ ಒಂದು ಲಾಭದಾಯಕವಾಗಿ ಮಾರ್ಪಡ್ತು? ಸೊ ದೇವರಿಂದ ನಾವು ಲಾಭವನ್ನ ಪಡ್ಕೊಂಡಿದ್ದೇವೆ, ಆದರೆ ನಮ್ಮ ಜೀವಿತವನ್ನ ದೇವರಿಗಾಗಿ ಲಾಭದಾಯಕವಾಗಿ ಮಾರ್ಪಡಿಸಿಕೊಂಡಿದ್ದೇವಾ? ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪ್ರಶ್ನೆಯಾಗಿದೆ ಪ್ರಿಯರೇ. We received many profit from God, but how our life is profitable to God? ಪ್ರಿಯರೇ, ಇಲ್ಲಿ ನಾವು ನೋಡುವಂಥದ್ದು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಸೊ ನಮ್ಮ ಕುರಿತಾಗಿ ದೇವರು ಹೇಳುವಂತಹ ಮಾತು ಇದಾಗಿದೆಯೋ? ಒಮ್ಮೆ ಯೋಚಿಸಿ ನೋಡುವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ಪ್ರಿಯರೇ. ಈ ವರ್ಷದ ಕೊನೆಯ ದಿನದ ಕೊನೆಯ ತಾಸುಗಳಿಗೆ ನಾವು ಸೇರಿ ಬಂದಿದ್ದೇವೆ. ಇನ್ನು ಕೆಲವು ಗಂಟೆಗಳು ದಾಟಿದ ಮೇಲೆ ನಾವು ಹೊಸ ವರ್ಷಕ್ಕೆ ಕಾಲಿಡ್ತೇವೆ. ಈ ವರ್ಷದ ಪ್ರಾರಂಭದಲ್ಲಿ ನಾವು ಅನೇಕ ಹೊಸ ತೀರ್ಮಾನಗಳನ್ನು ತೆಗೆದುಕೊಂಡಿರ್ತೇವೆ. ಆದರೆ ನಾವು ತೆಗೆದುಕೊಂಡ ತೀರ್ಮಾನಗಳನ್ನು ಎಲ್ಲಿಯ ತನಕ, ಎಷ್ಟರ ಮಟ್ಟಿಗೆ ನಾವು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೇವೆ ಎಂಬುವಂಥದ್ದು ಕಂಡು ಕೇಳರಿಯಬೇಕಾಗಿರುವಂತಹ ಸಂಗತಿಯಾಗಿದೆ. ಪ್ರತಿ ವರ್ಷ ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮಿಗಿಲಾಗಿ 2024 ದೇವರು ನಮಗೆ ದಾನವಾಗಿ ಕೊಡುವುದಾದರೆ ಒಂದು ಫಲಭರಿತವಾದ ಕ್ರೈಸ್ತಳಾಗಿ ಜೀವಿಸುವುದಕ್ಕೆ ನಾವು ತೀರ್ಮಾನವನ್ನು ತೆಗೆದುಕೊಳ್ಳುವಂಥವರು, ಅದಕ್ಕನುಸಾರವಾಗಿ ಜೀವಿಸುವಂಥವರು ಆಗಿರಬೇಕು. ಇದೇ ದೇವರು ನಮ್ಮಿಂದ ಎದುರು ನೋಡುವಂಥದ್ದು. ಈ ಮಾತುಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ನಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಣಾರ್ಥವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯಾನುಸಾರವಾಗಿ ಜೀವಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇಲೆ
ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಮುಂಚಿತವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೇನೆ. 2023ರಲ್ಲಿ ನಾವು ದೇವರಿಗೆ ಹೆಚ್ಚಾಗಿ ಫಲವನ್ನು ಕೊಡುವುದಕ್ಕೆ ಆಗದೆ ಹೋಗಿರುವುದಾದರೆ 2024ನ ದೇವರು ನಮಗೆ ಕೊಡುವುದಾದರೆ ಪ್ರತಿಯೊಂದು ದಿನವೂ ದೇವರಿಗೆ ಫಲವನ್ನು ಕೊಡುವಂತಹ ದಿನಗಳಾಗಿ ನಾವು ಮಾರ್ಪಡಿಸುವ. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.